ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ದೇವರಾಜ್ ರೆಡ್ಡಿ, ಅಂತರ್ಜಲ ತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ. ನಾನಿವತ್ತು ಒಂದು ದೊಡ್ಡ ಕೆರೆ ತೋರಿಸ್ತಾ ಇದ್ದೀನಿ. ಸುಮಾರು ಕೋಟ್ಯಾಂತರ ಲೀಟರ್ ನೀರನ್ನ ಸ್ಟೋರೇಜ್ ಮಾಡ್ತಕ್ಕಂಥ ಒಂದು ಕೆರೆ. ಇದು ಚಿತ್ರದುರ್ಗದಿಂದ ಹತ್ತಿರದಲ್ಲಿರ್ತಕ್ಕಂಥದ್ದು ಆಯಿಕಲ್ ಅನ್ನೋ ಒಂದು ಗ್ರಾಮ. ಆ ಗ್ರಾಮದಲ್ಲಿ ನಮ್ಮ ರಘುಕುಮಾರ್ ಸರ್ ಅವರು ತುಂಬ ದೊಡ್ಡ ಬೃಹತ್ ಕೆರೆನೇ ಮಾಡಿದ್ದಾರೆ. ನಾನು ನೇರವಾಗಿ ಅವ್ರನ್ನೇ ಇಂಟ್ರೊಡ್ಯೂಸ್ ಮಾಡ್ತೀನಿ. ಸರ್ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಕೃಷಿ ಬಗ್ಗೆ ಒಂದಷ್ಟು ಮಾಹಿತಿ ಹಂಚ್ಕೊಳ್ಳಿ ಸರ್. ಎಷ್ಟು ಎಕರೆ ಜಾಗ ಇದೆ? ಇದು ಟೋಟಲ್ ಆಗಿ 12.75 ಎಕರೆ ಬರುತ್ತೆ. ಅಪ್ರಾಕ್ಸಿಮೇಟ್ಲಿ 13 ಎಕರ್ಸ್. ಈ ಕೆರೆ ಏನು ನಾವು ಮಾಡಿದ್ವಲ್ಲ, ಈ ಜಾಗದಲ್ಲಿ ಮಳೆ ನೀರು ಬಂದಾಗ ತುಂಬಾ ನೀರು ನಿಲ್ತಾ ಇತ್ತು. ನೀವು ಇದೆಲ್ಲ ಡೆವಲಪ್ ಮಾಡ್ಕೊಂತ ಬಂದ್ರಿ, ಪ್ಲಾಂಟೇಶನ್, ತೆಂಗು ಮತ್ತು ಬೇರೆ ಬೇರೆ ಎಲ್ಲ. ಹೌದು, ಜಾಗ ಹಂಗೆ ಹೋಲ್ಡ್ ಮಾಡಿದ್ರಿ? ಇಲ್ಲ, ಇದ್ರೊಳಗೂ ನಾವ್ ಏನ್ ಮಾಡಿದ್ವಿ, ಮೊದಲು ಶ್ರೀಗಂಧ ಮತ್ತೆ ರೆಡ್ ಸ್ಯಾಂಡಲ್ಲು ಮತ್ತೆ ಟೀಕು ಎರಡೂ ಮಾಡಿದ್ವಿ. ಅಲ್ಲ ಹಾಕಿದ್ರಿ? ಹಾಕಿದ್ದೆ. ಹಾಕಿ ಮಳೆ ಬಂದ್ಮೇಲೆ ಚಿಗುರೆಲ್ಲ ಚೆನ್ನಾಗಿ ಬಂದಿತ್ತು. ಮಳೆ ಬಂದ್ಮೇಲೆ ನೀರು ನಿಂತ್ಬಿಟ್ಟು ಗಿಡಗಳು ಹೋಯ್ತು. ಓಕೆ. ಸೊ ನಮ್ಮಲ್ಲಿ ಒಟ್ಟು 6 ಬೋರ್ ಇದ್ವು. 6 ಬೋರಲ್ಲಿ ನಮಗೆ ವರ್ಕಿಂಗ್ ಇದ್ದಿದ್ದೆ 4 ಬರ್ತಾ ಇತ್ತು. ಇನ್ನು ಮಿಕ್ಕಿದ್ದೆಲ್ಲನೂ ಹೋಗಿತ್ತು, ಕಡಿಮೆ ಆಗಿತ್ತು. ಆ 4ರಲ್ಲಿ ಸಮ್ಮರ್ ಬಂತು ಅಂದ್ರೆ 2 ವರ್ಕ್ ಆಗ್ತಾ ಇದ್ದೆವು. ಕೊನೆಗೆ ಬಿಟ್ಬಿಟ್ಟು ಬರ್ತಾ ಇತ್ತು ನೀರು ನಮಗೆ. ಸೊ ಆಮೇಲೆ ನಮಗೆ ತಲೆಗೆ ಬಂತು, ಇಲ್ಲಿ ಒಂದು ನೀರು ಯಾಕೆ ಪ್ರಿಸರ್ವ್ ಮಾಡಬಾರ್ದು ಅಂತ. ಆ ಟೈಮಲ್ಲಿ ತಾವು ಪರಿಚಯ ಆದ್ರಿ ನನಗೆ. ತಾವು ಒಂದು ಪ್ಲಾನ್ ಕೊಟ್ರಿ. ಆ ಪ್ಲಾನ್ ಪ್ರಕಾರದಲ್ಲಿ ನಾವು ಇದನ್ನ ಸುಮಾರು 1.25 ಎಕರೆ ಅಷ್ಟು ಭೂಮಿಯಲ್ಲಿ ನೀರನ್ನ ಸ್ಟೋರ್ ಮಾಡ್ಲಿಕ್ಕೆ ನಾವು ಇದನ್ನ ಪ್ಲಾನ್ ಮಾಡಿದ್ವಿ. ಇದ್ರದ್ದು ಆಲ್ಮೋಸ್ಟ್ ಮೆಜರ್ಮೆಂಟ್ ಇದು ಉದ್ದ ಎಷ್ಟಿದೆ ಸರ್? 133 ಬೈ 144, ಡೆಪ್ತ್ 65 ಅಡಿ ಇದೆ. ಅಂದ್ರೆ ನಮ್ದು ವಾಟರ್ ಕ್ಯಾಚ್ಮೆಂಟ್ ಏರಿಯಾದ ಏನ್ ಪೈಪ್ ಲೈನ್ ಇಟ್ಟಿದ್ವಿ, ಮಳೆ ನೀರು ಬಂದು ಏನ್ ಬೀಳತ್ತೆ ಅಲ್ಲಿಂದ ಕೆಳಗಡೆಗೆ 50 ಅಡಿ. ಸೊ ಸ್ಲೋಪ್ ಅಲ್ಲಿ ತಗೊಂಡ್ವಿ ಅಂತ ಹೇಳಿದ್ರೆ ಅಪ್ರಾಕ್ಸಿಮೇಟ್ಲಿ ಒಂದು 30 ಫೀಟ್ ವರ್ಗು ನಮಗೆ ಕ್ಯಾಲ್ಕುಲೇಷನ್ ಬರ್ಬೋದು. ಅಂದ್ರೆ ಅಂದಾಜು 1.58 crores ಲೀಟರ್ಸ್ ಅಷ್ಟು ನಾವು ಸೇವ್ ಮಾಡ್ತಾ ಇದ್ವಿ. 1 ಕೋಟಿ ಲೀಟರ್ ನೀರು. ಕೆರೆ ಮಾಡಕ್ ಮೇನ್ ಉದ್ದೇಶ ಅಂದ್ರೆ ಇಲ್ಲಿ ಸುಮಾರು 100 ಎಕರೆ ನೀರು ಇಲ್ಲಿ ಬಂದು ಮುಂದಕ್ಕೆ ಹೋಗ್ತಾ ಇತ್ತು. ಹಾಗೇನೆ ಮುಂದೆ ಹಳ್ಳ ಬರ್ತಾ ಇತ್ತು. ಬಂದಿದ್ ನೀರು ಹಾಗೆ ಹೋಗ್ತಾ ಇತ್ತು. ಯಾರು ಅದನ್ನ ಸರಿಯಾಗಿ ಯುಟಿಲೈಸ್ ಮಾಡ್ತಾ ಇರ್ಲಿಲ್ಲ. ಸೊ ಕೊನೆಗೆ ನಾವು ಬೋರಲ್ಲಿ ಗ್ಯಾರಂಟಿ ಇಲ್ಲ. ಬೋರ್ ತೆಗೆದ್ರೆ ಅವಾಗಷ್ಟೇ ಬೀಳತ್ತೆ. ಅದಕ್ಕೆ ನೀರು ಕೊಡ್ಬೇಕಲ್ಲ. ಈಗ ನಾವು ಬದುಕಬೇಕಂದ್ರೆ ಡೈಲಿ ಹೆಂಗೆ ಊಟ ಬೇಕು, ಅದಕ್ಕೂ ಒಂದು ಫುಡ್ ಬೇಕಲ್ಲ. ಸೊ ರೈನ್ ವಾಟರ್ನ ಪ್ರಿಸರ್ವ್ ಮಾಡಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ಇದನ್ನ ಸ್ಟಾರ್ಟ್ ಮಾಡಿದ್ವಿ. ಸರ್, ಇದು ಕೆರೆ ಮಾಡುವಾಗ ಹೋಗ್ತಕ್ಕಂಥ ಹಳ್ಳಕ್ಕೆ ಯೂಶುವಲ್ ಆಗಿ ದಾರಿ ಹಂಗೆ ಬಿಟ್ರಿ ಇದು ಮಾಡಿ. ಈಗ ನಮ್ಗೆ ಎಕ್ಸೆಸ್ ಈಗ ಹಿಂದ್ಗಡೆ ತಮ್ಗೆ ಆ ಏರಿಯಾದಲ್ಲಿ ಏನ್ ಕಾಣತ್ತೆ, ಈ ಏರಿಯಾದಲ್ಲಿ ಆ ಜಂಗಲ್ ಏರಿಯಾ ಕ್ಯಾಚ್ಮೆಂಟ್ ಏರಿಯಾ ಅಲ್ಲೇನೆ ಬಂದ್ಬಿಟ್ಟು ನಾವು ಅದನ್ನ ಒಂದು ಲೆವೆಲ್ ನಮ್ಮ ಪೈಪ್ ಲೈನ್ ಏನ್ ಬರುತ್ತೆ ಅಲ್ಲಿವರೆಗೂ ಹೈಟ್ ಮಾಡಿದ್ವಿ. ಹೈಟ್ ಮಾಡಿದ ನಂತರದಲ್ಲಿ ನೀರು ಜಾಸ್ತಿ ಬಂತು ಅಂದ್ರೆ ಕೋಡಿ ಹೊಡೆದು ಪಕ್ಕದಲ್ಲಿ ಹರ್ಕೊಂಡು ಹೋಗ್ಲಿಕ್ಕೆ, ಅಂದ್ರೆ ನೀರು ಹೋಗೋ ಪ್ಲೇಸ್ ಅಲ್ಲಿ ಎಲ್ಲೂ ಡಿಸ್ಟರ್ಬ್ ಮಾಡಿಲ್ಲ ನಾವು. ಅದ್ರ ಪಾತ್ ಹಾಗೆ ಬಿಟ್ಟಿದ್ವಿ. ಒಂದು ಕೆಪಾಸಿಟಿ ಎಷ್ಟಿದೆ ಅಷ್ಟು ತುಂಬುತ್ತೆ. ಕರೆಕ್ಟ್, ಎಕ್ಸಾಕ್ಟ್ಲಿ. ಈ ಒಂದು ಕ್ಯಾಚ್ಮೆಂಟ್ ಅಲ್ಲಿ ಸರ್ ಬರ್ತಕ್ಕಂಥ ನೀರಿನಲ್ಲಿ ನೀವೇನೇ ಇಷ್ಟೆಲ್ಲ 1.25 ಕೋಟಿ ಲೀಟರ್ ಕೆರೆ ಅಂತೀವಲ್ಲ, 1% ನೀವು ಟ್ಯಾಪ್ ಮಾಡಕ್ಕಾಗಲ್ಲ. ಇನ್ನು ಕೋಟ್ಯಾಂತರ ಲೀಟರ್ ನೀರು ಹೋಗ್ತಾ ಇದೆ, ಪೋಲ್ ಆಗ್ತಾ ಇದೆ. ಸೀದಾ ಹೋಗಿ ನಾಯಕಂಟೆ ಕೆರೆ ಮುಂದನ್ನು. ಎಕ್ಸಾಕ್ಟ್ಲಿ. ಸರಿ, ನಮ್ದು ಅಪೀಲ್ ಏನಂದ್ರೆ ಚಿಕ್ಕ ರೈತರಾದ್ರೂ ಆಗ್ಲಿ, ತಮ್ಮ ಜಾಗದಲ್ಲಿ ಎಷ್ಟು ಹೋಗ್ತಾ ಇದೆ, ಎಷ್ಟು ಜಾಗ ಇದೆ, ಆ ಜಾಗದಲ್ಲಿ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂಡ್ರು ಅವ್ರಿಗೆ ನೀರಿನ ಅಭಾವ ಅಂತೂ ಕಂಡು ಬರ್ಲಿಕ್ಕಿಲ್ಲ. ಸರ್, ಒಂದು ಪ್ರಶ್ನೆ ಕಾಡುತ್ತೆ. ನಾವು ಆಯ್ಕಲ್ ಪ್ರದೇಶ ಅಂತ ತಕ್ಷಣ ಇಡೀ ರಾಜ್ಯದ ಜನಗಳಿಗೆ ಗೊತ್ತು, ಆಯ್ಕಲ್ ಅನ್ನೋದು ಪೂರ್ತಿ ಬಂಡೆ ಶಿಲಾವಲಯ, ಗ್ರಾನೈಟ್. ಇದು ಆಯ್ಕಲಲ್ಲಿ ಕುಡಿಯೋ ನೀರು ಕಷ್ಟ ಆಗಿತ್ತು. ಕೆರೆ ಇದ್ದೆ ಎಲ್ಲ ಇದ್ರು ಆಯ್ಕಲ್ ಕಷ್ಟ. ಇದು ಕೆರೆ ಮಾಡುವಾಗ ನಾವು ಸುಮಾರು ಒಂದು ಖುಷಿಯಾಗಿ ಇಟಾಚಿಯಲ್ಲಿ ವರ್ಕ್ ಮಾಡೋಕೆ ಮೇಲೆ ಇಟಾಚಿಗಳಲ್ಲೇ ಕೆಲಸ ಮಾಡಿದ್ವಿ. ಇಟಾಚಿ JCB ಯೂಸ್ ಮಾಡಿದ್ವಿ. ಬ್ರೇಕರ್ಸ್ ಹಾಕಿ ಕಲ್ಲುಗಳನ್ನ ತೆಗೆದಾದ್ಮೇಲೆ ಇಷ್ಟು ಡೀಪ್ ಹೋಗಕ್ಕೆ ಸಾಧ್ಯ ಆಯ್ತು. ಹಾಗಾಗಿ ಇದೊಂದು ಮಾದರಿ ಕೆರೆ ಸರ್. ಇದು 1.25 ಕೋಟಿ ಲೀಟರ್ ನೀರು ಕೆರೆನೂ ಆಯ್ತು. ನಮ್ಮ ಗಿಡಗಳಿಗೆ ನೀರನ್ನ ತುಂಬಿಸ್ಕೊಂತೀವಿ. ಇದ್ರ ಜೊತೆಲಿ ಇನ್ನ 2 ಪಾಂಡ್ ಮಾಡಿದ್ವಿ. ಸೊ ಅವು ಮಲ್ಟಿಪರ್ಪಸ್, ಫಿಶ್ ಆಸ್ ವೆಲ್ ಆಸ್ ಸ್ಟೋರೇಜ್ ಆಫ್ ವಾಟರ್ ರಿಸರ್ವಾಯರ್. 3 ಕೆರೆಗಳಿದೆ. ಇದು ಲೇಕ್ ಎ, ಇದು ಮೇನ್, ಲೇಕ್ ಬಿ ಅಂಡ್ ಸಿ, 3 ತರದ ನಾವು ಮಾಡಿದ್ವಿ. ಈಗ ಇಲ್ಲಿ 1.25 ಕೋಟಿ ಲೀಟರ್. ಎರಡನೇದು ಒಂದು 65 ಲಕ್ಷ ಲೀಟರ್ ಕೊಡುತ್ತೆ. ಇನ್ನೊಂದು ಒಂದು 15ರಿಂದ 20 ಲಕ್ಷ ಲೀಟರ್ ರಿಸರ್ವಾಯರ್. 3 ರಿಸರ್ವಾಯರ್ಗಳು ತುಂಬಿಸ್ಕೊಂಡು ಇರ್ತೀರಾ. ಪ್ಲಸ್ ಇರ್ತಕ್ಕಂಥ ಎಲ್ಲಾ ಬೋರ್ಗಳಿಗೂ
ಮರುಪೂರ್ಣ ರೀಚಾರ್ಜ್ ಮಾಡ್ತಾ ಇರ್ತೀವಿ. ಸಿ ನೀರು ಸುಮ್ಮನೆ ಮಳೆ ಬಂದು ತುಂಬಿದಾಗ ಕೆರೆ ತುಂಬಿತು ಅಂದ್ರೆ ಎಕ್ಸಸ್ ಹೊರಗಡೆ ಹಾಳಾಗಿ ಹೋಗೋ ಬದಲು ಅದು ಹೋಗ್ತಾ ಇರುತ್ತೆ. ಅದ್ರ ಹೋಗೋ ಬದಲು ನಾವೇನ್ ಮಾಡ್ತಾ ಇದ್ವಿ, ಬೋರಿಗೆ ರೀಚಾರ್ಜ್ ಮಾಡ್ತಾ ಇದ್ವಿ. ಈಗ ಎಲ್ಲ ಬೋರ್ಗಳು ಸರ್ 10 to 15 ಫೀಟ್ ಲೆವೆಲ್ ವಾಟರ್ ಟೇಬಲ್ ಇದೆ. ನಿಮ್ಗೆ ಒಂದು ಡೆಡ್ ಬೋರ್ ಅಂತ ಹೆಂಗ್ ಕರೆದ್ವಿ, ನಿಮ್ ಕೆರೆ ಇರೋ ಜಾಗದಲ್ಲಿ ನೀವು ಇಲ್ಲಿ ಒಂದು ಬೋರ್ ಕೊರ್ದ್ರಿ. ಕರೆಕ್ಟ್. ಅದು ಲಾಸ್ಟ್ ತಾವು ಪರಿಚಯ ಹಾಕಿರೋ ಮುಂಚೆ ಅದು ನಮಗೆ ನೀರ್ ಶಾರ್ಟ್ ಆಗಿದೆ ಅಂದಾಗ ಅಲ್ಲಿ ನಾವು ಕೋರು ಒಳ್ಳೆ ಹಳ್ಳ ಹೋಗುತ್ತೆ, ನೀರ್ ಸಿಗುತ್ತೆ ಅನ್ನೋ ಒಂದು ಭಾವನೆಯಲ್ಲಿ ಅದನ್ನ ಕೋರಿದ್ರಿ. ಅದು ಹೊರದ್ವಿ, ಬಟ್ ನಮಗೆ ಫೇಲ್ ಆಯ್ತು. ಅದು ಡೆಪ್ತ್ ಹೋದ್ರಿ ಸರ್? ಅದು ಡೆಪ್ತ್ ಅದು 500 ಫೀಟ್ ಇದೆ. ಈಗ ಬಟ್ ನೀರು ಬೀಳಲಿಲ್ಲ. ನೀರು ಬೀಳಲಿಲ್ಲ. ಬಟ್ ನೋಡೋಣ ಮಳೆಗಾಲದಲ್ಲಿ ಏನಾದ್ರು ಬರ್ಬೋದೇನೋ ಅಂತೇಳಿ ನಾವು ಹಾಗೆ ಕೆರೆ ಮಾಡಿ ಬಿಟ್ಟಿದ್ವಿ. ಬಂಡ್ ಅಂತ ಏನಿದೆಲ್ಲ ಬಂಡಿನೊಳಗೆ ಕೇಸಿಂಗ್ ಎತ್ತರ ಮಾಡ್ಕೊಂಡು ಮೇಲೆ ತಗೊಂಡ್ಬಂದು ಇಟ್ಟಿದ್ವಿ. ಈಗ ಜಸ್ಟ್ 10 ಫೀಟ್ ಅಲ್ಲಿ ವಾಟರ್ ಟೇಬಲ್ ಇದೆ. ಹೌದಾ? ಅವತ್ತು ಧೂಳು ಬಂದಿದೆ, ನೀರಿಲ್ಲ. ಇವತ್ತಿಗೆ ಆಕ್ಚುಲಿ ಒಬ್ಬ ಸಣ್ಣ ಕೃಷಿಕ ಆದ್ರೆ 2 ಎಕರೆ ಇರೋಂಥ ರೈತನಿಗೆ ಅಲ್ಲಿ ಒಂದು ಬೋರ್ ಇತ್ತು, ಅವ್ರದ್ದು ಆಲ್ಮೋಸ್ಟ್ ನಾನು ನೋಡ್ದಂಗೆ ಡ್ರೈ ಆಗ್ತಾ ಇತ್ತು. ಬಟ್ ಈ ಸರಿ ಸಮ್ಮರ್ ಅಲ್ಲಿ ನಮ್ ಬೋರ್ ಆಗ್ಲಿ ಆ ಬೋರ್ ಅಲ್ಲಿ ಎಲ್ಲೂ ಡ್ರೈನೆಸ್ ಕಾಣಲಿಲ್ಲ. ನಮ್ಮಲ್ಲಿ ಬಿಟ್ಬಿಟ್ಟು ಹೊಡಿಯೋದು. ಸಮ್ಮರ್ ಅಲ್ಲಿ ಬಂತು ಅಂದ್ರೆ ನೀರಿಗೆ ಅಭಾವ ಇರೋದು ನಮಗೆ. ಸೊ ಈ ಸರಿ ಕಾಣಲಿಲ್ಲ ನನಗದು. ಒಂದು ಸರಿ ಇದು ರಿಸರ್ವಾಯರ್ ಒಂದು ಕೆಲಸ ಆದರೆ ಮತ್ತೆ ಇಡೀ ನಿಮ್ಮ ಕೃಷಿ ಭೂಮಿಯಲ್ಲಿ ಪ್ಲಾಂಟೇಶನ್ ಜೊತೆಗೆ ಬಂಡ್ ಸಾಕಂತ ಬಂದಿದ್ದೀರಾ? ಹೌದು. ಅದು ಮೇಜರ್ ರೀಸನ್. ತಾವು ಏನು ಐಡಿಯಾ ಕೊಟ್ಟಿದ್ರಿ, ಮಳೆ ನೀರು ಹರ್ಕೊಂಡು ಹೋಗ್ಬಿಡುತ್ತೆ, ಭೂಮಿ ನೀರನ್ನು ಕುಡಿಬೇಕು. ಆ ಉದ್ದೇಶಕ್ಕೆ ನಾವು ಪ್ರತಿ ನಮ್ಮ ಏನು ತೆಂಗಿನ ತೋಟ ಏನಿದೆ ಅದರಲ್ಲಿ 3-4 ಭಾಗ ಆಗಿ ನಾವು ಡಿವೈಡ್ ಮಾಡಿದ್ವಿ. ಫಸ್ಟಿಗೆ ಎಂಟ್ರೆನ್ಸ್ ಅಲ್ಲಿ ಒಂದು ಮಾಡಿದ್ವಿ, ಅಲ್ಲಿ ಮುಂದ್ಗಡೆಗೆ ಈಗ ನಾವೇನು ಪ್ಲಾನ್ ಅಂತ ಇದ್ವಿ ಅಲ್ಲಿಗೆ ಒಂದು ಬಂಡ್ ಮಾಡಿದ್ವಿ. ಸೊ ಮಿಕ್ಕಿದ್ದು 4 ಎಕರೆಯಲ್ಲಿ ಏನು 210 ತೆಂಗಿನ ಗಿಡಗಳು DJ ಫಾರ್ಮ್ ಇಂದ ನಾವು ತಗೊಂಡ್ಬಂದಿದ್ವಿ. ಇಟ್ ಈಸ್ ಒನ್ ಆಫ್ ದಿ ಓಲ್ಡೆಸ್ಟ್ ಕಂಪನಿ. ಸೊ ಬಹಳ ಜನ ಹೈಬ್ರಿಡ್ ಅಂತೇಳಿ ಬಂದ್ರು, ನಮ್ಗೆ ಬಹಳ ಕನ್ಫ್ಯೂಷನ್ ಅಲ್ಲಿ ಇದ್ವಿ. ದೆನ್ ಸ್ವಲ್ಪ ವಿ ಕಂಡಕ್ಟೆಡ್ ಸಮ್ ರಿಸರ್ಚ್. ನೋಡಿದಾದ್ಮೇಲೆ ಎಲ್ಲಿ ಬರುತ್ತೆ ನೋಡಿದ್ಮೇಲೆ DJ ಇಂದಾನೆ ಅವ್ರ ನರ್ಸರಿಯಿಂದಾನೇ ತಗೊಂಡ್ಬಂದ್ವಿ. ಆಂಧ್ರ ಪ್ರದೇಶಲ್ಲಿ ನಮ್ಮ ಇದು ಅನಂತಪುರ ಡಿಸ್ಟ್ರಿಕ್ಟ್ ಅಲ್ಲಿ ಒಂದು ನರ್ಸರಿ ಇದೆ, ಅಲ್ಲಿ DJ ವೆರೈಟಿ ಇದೆ. ಎರಡನೇದು ತಮಿಳ್ನಾಡಲ್ಲಿ ಒಂದಿದೆ, ಗೋವಾದಲ್ಲಿ ಒಂದಿದೆ, ಮತ್ತೆ ನಮ್ದು ಇದರಲ್ಲಿ ನಾರ್ತ್ ಕೆನರಾದಲ್ಲಿ ಒಂದಿದೆ. ಮೂರು ಅಧಿಕೃತವಾಗಿ ಇರ್ತಕ್ಕಂಥವು. ಹೌದು. ಮತ್ತೆ ಬೇರೆ ಮಾರ್ಕೆಟ್ ನಾಗ ಸಿಗ್ತಕ್ಕಂಥವೆಲ್ಲ ಅದ್ರ ಬಗ್ಗೆ ಅದು ನಮಗೆ ಯಾವನು ಗ್ಯಾರಂಟಿ ಇಲ್ಲ, ಗೊತ್ತೂ ಇಲ್ಲ, ಮುಂದೆ ಅದು ಏನಾಗುತ್ತೆ ಗೊತ್ತಿಲ್ಲ. ಬಟ್ ಇಲ್ಲಿ ಹೆಂಗಿದೆ ಅಂದ್ರೆ ಅವರು ಎವ್ರಿ 2 months ಒನ್ಸ್ ವಿಸಿಟ್ ಮಾಡ್ತಾರೆ. ದೇ ವಿಲ್ ಗಿವ್ ಸಮ್ ಗೈಡ್ ಲೈನ್ಸ್, ಹೇಗ್ ಬೆಳೆಸ್ಬೇಕು, ಏನ್ ಕೊಡ್ಬೇಕು ಫುಡ್. ಈಗ ಮಕ್ಕಳನ್ನ ಹೆಂಗ್ ಬೆಳೆಸ್ತೀವಿ ಅದೇ ತರನೇ ಗಿಡಗಳನ್ನ ನಾವು ಚೆನ್ನಾಗಿ ನೋಡ್ಕೊಂಡ್ವಿ ಅಂತ ಹೇಳಿದ್ರೆ. ಅವ್ರು ಹೇಳಿದ್ರು 3-4 ವರ್ಷಕ್ಕೆ ಹೊಂಬಾಳೆ ಹೊಡೆಯುತ್ತೆ ಅಂತ. ನಂದು 2 ವರ್ಷ 4 ತಿಂಗಳಲ್ಲಿ ಈಗ ಒಂದು 20 ಗಿಡಗಳು ಹೊಂಬಾಳೆ ಹೊಡೆದಿದೆ. ಒಂದು ಗಿಡದಲ್ಲಿ 7 ಹೊಂಬಾಳೆ ಇದೆ. ಅಂದ್ರೆ ನಾವ್ ಹೆಂಗ್ ನೋಡ್ಕೊಂತೀವಿ ಬೆಳೆಸ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಹಾಕ್ಬಿಟ್ಟೆ ಅವ್ರು ಹೇಳಿದ್ರು ಬರ್ಲಿಲ್ಲ, ಖಂಡಿತ ಇಲ್ಲ. ಸರ್ ಒಟ್ಟು ತೆಂಗು ಎಷ್ಟಿದೆ ಸರ್? 210 ಗಿಡ ಇದೆ. ಮತ್ತೆ ನೆಕ್ಸ್ಟ್ ಬೇರೆ ಕ್ರಾಪ್ಸ್ ಯಾವ್ದಿದೆ? ಅದ್ರ ಜೊತೆಯಲ್ಲಿ ನಾವು ಒಂದು 100 ಗಿಡನ ಮಿಡಿ ಉಪ್ಪಿನಕಾಯಿ ಪರ್ಪಸ್ದು ಹಾಕಿದ್ದೀವಿ. ರಿಪ್ಪನ್ಪೇಟೆ. ಹೌದು, ಅಲ್ಲೇ ಅದನ್ನು ಕೂಡ ನಾನು ಶಿವಮೊಗ್ಗದಿಂದನೇ ಪ್ರಸನ್ನ ಅಂತ ಒಬ್ರು ಇದ್ದಾರೆ, ಕಲ್ಪತರು ನರ್ಸರಿ, ಅವ್ರ ಕಡೆಯಿಂದ ನಾನು ತಗೊಂಡ್ಬಂದು ಅದು ಆಲ್ಮೋಸ್ಟ್ ಒಂದು 2 acres ಅಲ್ಲಿ 2 to 3 acres ಅಲ್ಲಿ ನಾವು ತಗೊಂಡ್ಬಂದಿದ್ವಿ. ಆ ಕಡೆಗೆ ಒಂದು 2 acres ಅಲ್ಲಿ ತಾಯಿ ಕಟ್ಟಿ ಮನಿ ಅಂತ ಹೇಳ್ಬಿಟ್ಟು ಒಂದು ವೆರೈಟಿ ಮ್ಯಾಂಗೋವನ್ನು ಕೊಟ್ಟಿದ್ವಿ. ಮತ್ತೆ ಒಂದು 40 ಥರದ್ದು ವೆರೈಟಿ ಫ್ರೂಟ್ಸನ್ನು ಮನೆ ಪರ್ಪಸ್ಗೆ ಹಾಕಿದ್ದಾರೆ. ನಿಮ್ಮ ಮನೆಗೆ ಬೇಕು? ಓನ್ಲಿ ಮನೆಗೆ, ಬೇರೆ ಇನ್ನೇನಿಲ್ಲ. ಅದ್ರ ಮಧ್ಯದಲ್ಲಿ ಈಗ ಮಿಯಾಜಾಕಿ ಆ್ಯಂಡ್ ಅದರ್ ಫ್ರೂಟ್ಸ್ಗೆ ಪ್ಲಾನ್ ಮಾಡ್ತಾ ಇದೆ. ಓನ್ಲಿ ಎಕ್ಸಾಟಿಕ್ ಫ್ರೂಟ್ಸನ್ನು ಪ್ಲಾನ್ ಮಾಡ್ತಾ ಇದೆ. ಬಟ್ ಬಿಗ್ಗೆಸ್ಟ್ ಚಾಲೆಂಜ್ ಈಸ್ ಮಾರ್ಕೆಟ್ ನೋಡಬೇಕು. ಈಗ ಅಷ್ಟು ದುಡ್ಡು ಇಷ್ಟು ದುಡ್ಡು ಅಂತಾರೆ, ಖಂಡಿತ ಅವೆಲ್ಲ ಇರಲಿಕ್ಕಿಲ್ಲ. ಈಗ ಮಿಯಾಜಾಕಿ 3 ಲಕ್ಷ 4 ಲಕ್ಷ ಹೋಗುತ್ತೆ ಅಂತಾರೆ. ಪ್ರೆಸೆಂಟ್ ಅರೌಂಡ್ 3,000 to 5,000 rupees per kg ಹೋಗ್ತಾ ಇದೆ ಈಗ ಓನ್ಲಿ ಲೈಕ್ ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಮತ್ತು ದೊಡ್ಡ ಸ್ಟಾಲ್ಸ್ಗಳಲ್ಲಿ ಇಂಥ ಕಡೆಯಲ್ಲಿ ಹೋಗ್ತಾ ಇದೆ. ಬಟ್ ವಿ ಹ್ಯಾವ್ ಟು ಸರ್ಚ್ ಫಾರ್ ಮಾರ್ಕೆಟ್. ಟೋಟಲಿ ಇಡೀ ತೋಟದಲ್ಲಿ ಎಲ್ಲ ಕಡೆ ಹಸಿರಿನ ರಾಶಿ. ನಾವು ಇದೆಲ್ಲ ಕೆರೆ ಮಾಡುವಾಗ ರೀಚಾರ್ಜ್ ಮಾಡುವಾಗ ನಿಮ್ಮ ತೋಟ ತೆಂಗೆಲ್ಲ ಹೆಂಗಿತ್ತಂದ್ರೆ ತುಂಬ ಏನೋ ಒಂಥರ ಡಲ್ ಇತ್ತು. ಈಗಂತೂ ಪೂರ್ತಿ ಒಂಥರ ಅವಾಗ ಬರೇ ಬೋರ್ ನೀರಲ್ಲಿ ಮಾತ್ರ ನಾವು ಹಾರ್ಡ್ ವಾಟರ್, ಈಗ ಸ್ವೀಟ್ ವಾಟರ್, ರೈನ್ ವಾಟರ್ ಬರುತ್ತೆ, ಅದನ್ನ ರೀಚಾರ್ಜ್ ಮಾಡುತ್ತೆ, ಹಾರ್ಡ್ನೆಸ್ ಕಮ್ಮಿ ಆಗುತ್ತೆ, pH ಲೆವೆಲ್ ರೆಡ್ಯೂಸ್ ಆಗುತ್ತೆ. ಇಷ್ಟು ಟೋಟ್ಲಿ ಚೇಂಜಸ್ ಆಗಿದೆ. ಹೌದು. ಸರಿಗೆ ನಿಮ್ಮ ತೋಟ ನೋಡ್ಬೇಕಂದ್ರೆ ಭಾಳಷ್ಟು ನಮ್ಮ ವೀಕ್ಷಕರು ನೋಡ್ಬೇಕಂದ್ರೆ ಅವ್ರಿಗೆ ವಿಳಾಸ ಸ್ವಲ್ಪ ಹೇಳ್ಬಿಡಿ, ಎಲ್ಲಿ ಬರುತ್ತೆ? ನಮ್ಮ ತೋಟ ಬಂದ್ಬಿಟ್ಟು ಹಾಯ್ಕಲ್ಲಿಂದ ಚಳ್ಳಕೆರೆಗೆ ಹೋಗೋ ದಾರಿಯಲ್ಲಿ
ಒಂದು 3/4 ಕಿಲೋಮೀಟ್ರ್ ದೂರದಲ್ಲಿ ಬರಬೇಕಾಗತ್ತೆ. ಚಳ್ಳಕೆರೆ ರೋಡಲ್ಲಿ ಬರ್ತಾ ಮೇನ್ ರೋಡಲ್ಲೇ ಎಡಭಾಗದಲ್ಲಿ ಶ್ರೀ ಸಾಯಿ ಫಾರ್ಮ್ಸ್ ಅಂಥೇಳಿ ಇದೆ. ನಮ್ಮ ತಾಯಿಯವರು ಇದಕ್ಕೆ ಮಾಲೀಕರು. ಅವರ ನೇತೃತ್ವದಲ್ಲಿ ಮತ್ತು ದೇವರಾಜ್ ಸರ್ ಅವರು ಕೊಟ್ಟಂಥ ಗೈಡ್ಲೈನ್ಸಲ್ಲಿ ನಾವು ಒಂದು ಸ್ವಲ್ಪ ವಾಟರ್ ಪ್ರಿಸರ್ವೇಷನ್ ಪರ್ಪಸಲ್ಲಿ ನಾವು ಮಾಡಿದ್ವಿ. ಅದೇ ರೀತಿಯಲ್ಲಿ ನಮಗೆ ಭಾಳಷ್ಟು ನಮ್ಮಲ್ಲಿ ಕೆಲಸ ಮಾಡೋಂಥ ಹುಡುಗರು ಇನ್ವಾಲ್ವ್ಮೆಂಟ್ ಇರೋದ್ರಿಂದ ಬಾಬು ಆಗ್ಬೋದು, ಹಾಗೆಯೇ ನಮಗೆ ಡ್ರಿಪ್ ಇರಿಗೇಷನ್ಗೆ ನೆಟಾಫಿಮ್ ಅವ್ರದ್ದು ನಾವು ಹೆಲ್ಪನ್ನು ತೊಗೊಂಡ್ವಿ. ಹರೀಶ್ ಅಂತೇಳಿ ಚಳ್ಳಕೆರೆ ಹುಡುಗ ಇದ್ದಾರೆ, ಅವರ ಮುಖಾಂತರವಾಗಿ ನಾವು ಪ್ರತಿಯೊಂದನ್ನು ಈಗ ಆಟೋಮೇಷನನ್ನು ಮಾಡ್ತಾಯಿದ್ವಿ. ಸೊ ಈ ಥರ ಒಂದೇ ದಿವಸ ಮಾಡಲಿಕ್ಕಾಗೋದಿಲ್ಲ. ರೈತರು ಹಂತವಾಗಿ ಮಾಡ್ಕೊಂಬರ್ಬೇಕಾಗತ್ತೆ. ಇನ್ವೆಸ್ಟ್ಮೆಂಟ್ ಭಾಳ ಇರುತ್ತೆ. ರಿಟರ್ನ್ ಬರಬೇಕು ಅಂದರೆ ಸ್ವಲ್ಪ ಸಮಯಾವಕಾಶ ಬೇಕಾಗತ್ತೆ. ಸೊ ನೀವು ಯಾರಾದರೂ ನೋಡಬೇಕು ಅಂದಾಗ ಖಂಡಿತವಾಗ್ಲಿ ಬನ್ನಿ. ಚಿತ್ರದುರ್ಗದಿಂದ 16 ಕಿಲೋಮೀಟ್ರ್ ದೂರದಲ್ಲಿ ಹಾಯ್ಕಲ್ ಅಂತೇಳಿ ಒಂದು ವಿಲೇಜ್ ಬರುತ್ತೆ. ನಾವು ನಾಯಕನಹಟ್ಟಿಗೆ ಹೋಗೋ ದಾರಿಯಲ್ಲಿ ಬರುತ್ತೆ ಹಾಯ್ಕಲ್ ಅಂತೇಳಿ. ಹಾಯ್ಕಲ್ಲಿಂದ 1 ಕಿಲೋಮೀಟ್ರ್ ದೂರದಲ್ಲಿ ನಮ್ಮ ಫಾರ್ಮ್ ಬರುತ್ತೆ, ಶ್ರೀ ಸಾಯಿ ಫಾರ್ಮ್ಸ್ ಅಂತೇಳಿ. ಓಕೆ ಸರ್, ಸಾಕಷ್ಟು ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಒಳ್ಳೆ ಕೃಷಿ ಭೂಮಿಯಲ್ಲಿ ಫಸ್ಟು ವಾಟರ್ ಸೆಕ್ಯೂರಿಟಿ ನೀವು ಗೆದ್ದಿದ್ದೀರಾ. ಮತ್ತು ಯಾಕಂದ್ರೆ ಫಿಶ್ ಪಾಂಡ್ ಚಿತ್ರದುರ್ಗದಲ್ಲಿ ಮೀನು ಸಾಕಬೇಕಂದ್ರೆ ಸುಮ್ಮನೆ ಅಲ್ಲ ಈ ಜಿಲ್ಲೆಯಲ್ಲಿ. ಅಂದರೆ ಫಿಶ್ ಪಾಂಡ್ ಮಾಡೋಷ್ಟು ನಿಮ್ಮ ಹತ್ರ ರಿಸೋರ್ಸ್ ಇರಬೇಕಲ್ಲ, ಅಷ್ಟು ಚೆನ್ನಾಗಿದೆ. ಈಗ ಗ್ರೌಂಡ್ ವಾಟರ್ ಇಂಪ್ಯಾಕ್ಟ್ ಅಂತೂ ಎಕ್ಸ್ಟ್ರಾರ್ಡಿನರಿ ಆಗಿದೆ. ನಾವೀಗ ಆಲ್ರೆಡಿ ಸ್ಯಾಂಪಲ್ಗಂತಾನೆ ರಾಗು, ಕಾಟ್ಲಾ ಮತ್ತು ಗೌರಿ ಈ ಮೀನನ್ನು ಬಿಟ್ಟಿದ್ವಿ. ಓಕೆ, ಈ ಸರಿ ಅದನ್ನು ನಾವು ತೆಗಿತಾ ಇದ್ವಿ. ತೆಗೆದು ಈಗ ಒಂದು ಮುರ್ರಾಲ್ ಅಂತೇಳಿ ಒಂದು ವೆರೈಟಿ ಇದೆ ಫಿಶ್, ತುಂಬ ಡಿಮ್ಯಾಂಡ್ ಇದೆ ಮಾರ್ಕೆಟಲ್ಲಿ. ನಾವು ಕೊಡಬೇಕು ಅಂದ್ರೆ 300 to 350 ನಾವು ಕೊಡೋ ಬೆಲೆ ರೈತರಿಗೆ ಸಿಗೋ ಬೆಲೆ. ಅವರು ಮಾರ್ಕೆಟಲ್ಲಿ ಸಿಗೋದು ಒಂದು 700 ರಿಂದ 800 ರೂಪಾಯಿವರೆಗೂ ಹೋಗುತ್ತೆ. ಓಕೆ, ಮುರಾಲ್. ಮುರಾಲ್ ಅದು ಎಷ್ಟು ಸಮಯ ಬೇಕು ಸರ್? ಒಂದು 8 ತಿಂಗಳು ಬೇಕಾ? ಬೇಬೀಸ್ ನೀವು 1 ತಿಂಗಳದ್ದು ಸಿಗತ್ತೆ, 2 ತಿಂಗಳು ಸಿಗತ್ತೆ, 5 ತಿಂಗಳು ಸಿಗತ್ತೆ. ಅದರಲ್ಲಿ ಅಪ್ರಾಕ್ಸಿಮೇಟ್ ಕಾಸ್ಟ್ ಒಂದು 100 ರಿಂದ 150 ರೂಪಾಯಿವರೆಗೂ ಬರುತ್ತೆ ಪರ್ ಕೆಜಿಗೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಅದು ವರ್ಕೌಟ್ ಮಾಡಿದಾಗ ಐ ಕ್ಯಾನ್ ಗಿವ್ ದ ಎಕ್ಸಾಕ್ಟ್ ಫಿಗರ್ಸ್. ಈಗ ಗೌರಿ ಕಾಟ್ಲಾ ಈಗ ಇದೆ ಈಗ ಈ ಸರಿ ಹಾರ್ವೆಸ್ಟ್ ಮಾಡಬೇಕು. ಈಗ ಮಳೆ ಬಂದಿದೆ, ಈಗ ಆ ನೀರನ್ನ ತೆಗಿಬೇಕು, ಆ ನೀರನ್ನ ಗಿಡಗಳಿಗೆ ಯುಟಿಲೈಸ್ ಮಾಡಬೇಕು. ಅಂದ್ರೆ ಪ್ಲಾಂಟೇಶನ್ ಬರಕ್ಕಿಂತ ಮೊದಲು ಆಲ್ರೆಡಿ ನೀವು ಫಿಶ್ ಫಂಡ್ ಅಲ್ಲಿ ಒಂದು ಇನ್ಕಮ್ ಸೋರ್ಸ್ ನ ಜನರೇಟ್ ಮಾಡಬೇಕು ಅಂತ. ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ನಾ ಹೇಳಿದಲ್ಲ, ರೈತರದಲ್ಲಿ ಬರೀ ಇನ್ವೆಸ್ಟ್ಮೆಂಟೇ ನೋಡ್ತೀವಿ. ಸರ್ ಇದೆಲ್ಲ ಒನ್ಸ್ ಇನ್ವೆಸ್ಟ್ಮೆಂಟ್ ಇದು ಬೇಸಿಕ್. ಅಂದ್ರೆ ಕೃಷಿ ಮಾಡುವಾಗ ನಾವೀಗ ಆಲ್ರೆಡಿ ನಿಮ್ಮ ಭೂಮಿಗೆ ಜಾಸ್ತಿ ಬೋರ್ಗಳು ಆಯ್ತು, ನೀವು ಬೋರ್ಗೆ ಗುಡ್ಬ ಹೇಳ್ಬಿಟ್ಟಿದ್ರೆ ಬೋರ್ವೆಲ್ ಹಾಕ್ಸಂತ ಸಂದರ್ಭ. ಹಂಗಾಗಿ ವಾಟರ್ ಸೆಕ್ಯೂರಿಟಿ ಮೇನು. ಮತ್ತೆ ಇಲ್ಲಿ ಈ ಸಮ್ಮರ್ನ ಎಸ್ಕೇಪ್ ಆಗೋಂಥ ತಂತ್ರಗಾರಿಕೆ 5 ತಿಂಗಳಿನ ಬೇಸಿಗೆ ಇದೆಯಲ್ಲ, 5 ತಿಂಗಳಿಗೆ ನಿಮ್ಮ ಹತ್ರ ನೀರಿದೆಯಾ? ಖಂಡಿತ ಇದೆ. ನಾನು ಲಾಸ್ಟ್ ಟೈಮ್ ಹೇಳಿದಲ್ಲ, ನಮಗೆ ಈಗ ಮ್ಯಾಮ್ರೈನ್ ಹಾಕಿದಾಗ ಒಂದ್ಸರಿ ಡ್ಯಾಮೇಜ್ ಆಗಿತ್ತು. ಡ್ಯಾಮೇಜ್ ಆದಾಗ 2 ಸರಿ ತುಂಬಿದ್ದು ನೀರು ಲೆವೆಲ್ ಇಳಿದಿತ್ತು. ಈ ಸರಿ ಮತ್ತೆ ಅದನ್ನು ರೆಕ್ಟಿಫೈ ಮಾಡಿಸಿ ಇಟ್ಟಿದ್ವಿ. ಈಗ 2 ಸರಿನೂ ನಾವು ಮಳೆ ನೀರು ಬಂದಂಗೆಲ್ಲ ನಾವು ರೀಚಾರ್ಜ್ ಮಾಡ್ತಾನೆ ಇರ್ತೀವಿ ಬೋರುಗಳಿಗೆ. ಇಮಿಡಿಯೇಟ್ ಡ್ರಾ ಮಾಡ್ತೀವಿ, ಪಂಪ್ ಮಾಡಿ. ಹೌದು, ವೇಸ್ಟ್ ಆಗ್ಲಿಕ್ಕೆ ಬಿಡ್ತಾ ಇಲ್ಲ. ನೀರಂತೂ ನಮಗೆಲ್ಲೂ ಅಭಾವ ಆಗಿ ಕಂಡು ಬಂದಿಲ್ಲ. 13 ಎಕರೆಗೆ ಇನ್ನ ಒಂದು 10 ಎಕರೆಗಾದ್ರೂ ನಾವು ಎಕ್ಸ್ಟೆಂಡ್ ಮಾಡಬಹುದು. ಈ ಸೋರ್ಸ್ ಅನ್ನ 1.5 ಇಂದ 2 ವರ್ಷದವರೆಗೂ ನಾವು ಉಳಿಸ್ಕೊಂಡು. ಪ್ಲಾಂಟೇಶನ್ ಎಲ್ಲ ಜಾಸ್ತಿ ಆದಂಗೆಲ್ಲ ಶಾಡೋ ನೆರಳು ಡೆವಲಪ್ ಆಗುತ್ತೆ, ನೀರಿನ ಬೇಡಿಕೆನೂ ಕಡಿಮೆ ಆಗುತ್ತೆ. ಕರೆಕ್ಟ್. ಮತ್ತೆ ನೀವು ಇನ್ನೂ ಒಂದು ನೀರು ಇದ್ರೂ ಸಹ ನೀವು ಮಲ್ಚಿಂಗ್ ಇದೆಲ್ಲ ಹೋಗ್ಬಿಟ್ಟಿದ್ದೀರಾ? ಮಲ್ಚಿಂಗು ನೆಕ್ಸ್ಟ್. ಈಗ ಆಲ್ರೆಡಿ ನಾವು ತೆಂಗಿಗೆ ಏನ್ ಮಾಡಿದ್ವಿ ಅಂದ್ರೆ, ಈ ಚಿಪ್ಪುಗಳು ಬರುತ್ತಲ್ಲ, ತೆಂಗಿನ ಚಿಪ್ಪು, ಗರಿ, ಅದು ಪೌಡರ್, ಮತ್ತೆ ಅಡಿಕೆದು ಚಿಪ್ ಬರುತ್ತೆ, ಇವನ್ನೆಲ್ಲ ಹಾಕ್ತಾ ಇದ್ವಿ. ಸೊ 2, ಒಂದು ವೀಡ್ ಬರೋದಿಲ್ಲ, ಕಳೆ ಬರೋದಿಲ್ಲ, ಹುಲ್ಲು ಬೆಳೆಯೋದಿಲ್ಲ, ಏನಿಲ್ಲ. 2ನೇದು ತೇವಾಂಶ ಏನಿರುತ್ತೆ ಅದು ಸ್ವಲ್ಪ ಹಿಡಿಯುತ್ತೆ, ಹಾಗೆ ಇರುತ್ತೆ. ಈ ಎಲ್ಲ ಆಂಗಲಲ್ಲೂ ನೀರನ್ನ ಉಳಿಸಿ ಗಳಿಕೆ ಮಾಡುವಂತ ಕೆಲಸ ಒಂದು ಮಾದರಿ ಸರ್ ನಿಮ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮಾಹಿತಿ ಹಂಚ್ಕೊಂಡ್ರೆ ನಮಸ್ಕಾರ.